ಜಿಲ್ಲಾ ಶ್ರೀ ನಾರಾಯಣ ಗುರು ಸಮಿತಿ ಚಿಕ್ಕಮಗಳೂರು ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತ್ಯೋತ್ಸವವನ್ನು ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಸಮೀಪ ಹೆರಿಟೇಜ್ ಕನ್ವೆನ್ಷನ್ ಹಾಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣಗುರು ಅವರು ಕೇವಲ ಒಂದು ಜಾತಿಗೆ ಸೇರಿದವರಲ್ಲ, ಬದಲಾಗಿ ಅವರು ಎಲ್ಲ ಜಾತಿಗೂ ಸೇರಿದವರು. ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಇವರ ಪಾತ್ರ ಅಧಿಕ ಎಂದು ಹೇಳಿದರು. ನಾರಾಯಣ ಗುರುಗಳು ನಿಜ ಧರ್ಮವನ್ನು ಎತ್ತಿ ಹಿಡಿದವರು. ನಾರಾಯಣ ಗುರುಗಳ ಅವತಾರ ಆಗದೇ ಇದ್ದಿದ್ರೆ ಕೇರಳದಲ್ಲಿ ಸನಾತನ ಧರ್ಮ ಅವನತಿಯ ಕಡೆಗೆ ಹೋಗ್ತಾ ಇತ್ತು. ಧರ್ಮ ಅನ್ನೋದು ಅದು ನಮ್ಮ ಕರ್ತವ್ಯವನ್ನು ನೆನಪಿಸುತ್ತೆ. ಧಾರಣೆಗೆ ಯೋಗ್ಯವಾದದ್ದು ಧರ್ಮ ಆಗುತ್ತೆ. ಧರ್ಮವನ್ನು ಯಾರು ಧರಿಸ್ತಾನೆ ಅವನನ್ನ ಧರ್ಮ ಎತ್ತಿ ಹಿಡಿಯುತ್ತೆ, ಕೆಳಗೆ ಬೀಳಕ್ಕೆ ಬಿಡೋದಿಲ್ಲ. ಆದರೆ ನಾವು ಜಾತಿಗೆ ಕೊಟ್ಟಷ್ಟು ಮಹತ್ವವನ್ನ ಧರ್ಮಕ್ಕೆ ಕೊಡದೆ, ಧರ್ಮ ಅನ್ನೋದು ಏನು ಅನ್ನೋದನ್ನ ತಿಳ್ಕೊಳ್ಳದೆ, ಮತಗಳನ್ನೇ ಧರ್ಮಗಳಾಗಿ ಭಾವಿಸಿರೋದ್ರಿಂದ ಜಗತ್ತಿನಲ್ಲಿ ಮತದ ಹೆಸರಿನ ಮತಾಂಧತೆ ತಲೆ ಎತ್ತಿ ನಿಂತಿದೆ. ಧರ್ಮ ಅಂದ್ರೆ ಅದು ವಿಶ್ವವ್ಯಾಪಿಯಾಗಿರೋದು. ಸತ್ಯದ ತಳಹದಿಯ ಮೇಲೆ ನಿಂತಿರೋ ಧರ್ಮ. ತನ್ನಂತೆ ಪರರ ಬಗೆಗಡೆ ಕೈಲಾಸ ಅಂತ ಭಾವಿಸೋದು ಧರ್ಮ. ಎಲ್ಲರಿಗೂ ಒಳಿತನ್ನು ಬಯಸೋದು ಧರ್ಮ. ಹಾಗೆ ವ್ಯಕ್ತಿಗೂ ಧರ್ಮ ಇದೆ. ತಂದೆ ತಾಯಿಗಳು ಮಾಡಬೇಕಾದ ಕರ್ತವ್ಯಕ್ಕೆ ಅದು ಪಿತೃ ಧರ್ಮ ಅಂತ ಕರೀತಾರೆ. ನಾವು ಈ ಬಿಲ್ಡಿಂಗ್ ಅನ್ನು ಕಟ್ಟಿದ್ದೀವಿ. ಆ ಕಟ್ಟುವ ಕೆಲಸದಲ್ಲಿ ನಮ್ಮ ಸಮಾಜದ ಒಬ್ಬ ಬಿಲ್ಡರ್ ಆದಂತ ಮೋಹನ್ ಅವರಿದ್ದೀರಾ. ಅವರು ನಮಗೆ 36 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಸಮಾಜದ ಬಿಲ್ಡಿಂಗ್ ಅನ್ನು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಸರ್ಕಾರದಿಂದ 25 ಲಕ್ಷ ರೂಪಾಯಿ ಹಿಂದೆ ಮಂಜೂರಾಗಿತ್ತು. ಆ 25 ಲಕ್ಷ ರೂಪಾಯಿ ಮಂಜೂರಾಗಿರೋ ದುಡ್ಡಲ್ಲಿ ನಮಗೆ 18 ಲಕ್ಷ ರೂಪಾಯಿ ಮಾತ್ರ ಬಂದಿದೆ. ಬಂಧುಗಳೇ, 85 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿದಂತಹ ನಿವೇಶಕ್ಕೆ 18 ಲಕ್ಷ ರೂಪಾಯಿ ಸರ್ಕಾರದಿಂದ ಮಂಜೂರಾಗಿದೆ. ಬಾಕಿ ಉಳಿದ ಹಣಗಳು ನಿಮ್ಮೆಲ್ಲರ ಹಣಗಳು, ಕಾರ್ಯಕಾರಿ ಸಮಿತಿಯವರು ಕೊಟ್ಟಂತ ಬಹಳಷ್ಟು ಲಕ್ಷಗಟ್ಟಲೆ ಕೊಟ್ಟಂತ ಹಣಗಳಲ್ಲಿ ಆ ಹಣಗಳು. ಅದರ ಜೊತೆಗೆ ನಾವು ಕಳೆದ 20 ವರ್ಷಗಳಿಂದ ಸೈಟಿಗಾಗಿ ಇದ್ದಾಗ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಶಾಂತಣ್ಣನವರು ಅವರ ಅಧ್ಯಕ್ಷತೆಯಲ್ಲಿ ನಾವು ಸೇರಿಕೊಂಡು ಓಡಾಡ್ತಿರುವಾಗ ಸರ್ಕಾರದಲ್ಲಿ ಬಹಳಷ್ಟು ಶ್ರಮದಿಂದ ಅವರು ಓಡಾಡ್ತಿದ್ದರು. ಆವಾಗ ಒಂದು 2-3 ಸೈಟ್ಗಳು ನಮಗೆ ಅಲರ್ಟ್ ಆದರೂ ಯಾವುದೋ ಕಾರಣಾಂತರಗಳಿಂದ ಅದು ಕೈತಪ್ಪಿ ಹೋಯಿತು. ತಂದೆ ತಾಯಿಯ ಗುದ್ದಾಟಕ್ಕೆ ಕೂಸು ಪಡವಾಯಿತು ಅನ್ನೋ ರೀತಿಗೆ ಯಾವುದೋ ಗುದ್ದಾಟಕ್ಕೆ ನಮಗೊಂದು ಸೈಟ್ ಕೈತಪ್ಪಿ ಹೋಯಿತು. ಅದಾದ ನಂತರ ಒಂದು 4 ವರ್ಷದ ನಂತರ ಮತ್ತು ನಮ್ಮ ಶಾಂತಣ್ಣವರು ಪ್ರಯತ್ನ ಪಟ್ಟರು. ಆ ಸೈಟಲ್ಲಿ ನಮಗೆ CDN ಒಂದು ಸೈಟನ್ನು ಸಿಕ್ತು. ಆ ಸೈಟಿಗೆ ನಮಗೆ 1 ತಿಂಗಳ ಗಡುವು ಕೊಟ್ಟರು. 1 ತಿಂಗಳ ಗಡುವೊಳಗೆ 25 ದಿನ ಮಾತ್ರ ಉಳಿದಿತ್ತು. ತುರ್ತಾಗಿ ಸಭೆ ಕರೆದಿದ್ರು. ತುರ್ತಾಗಿ ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದೀವಿ, ದಯಮಾಡಿ ಕ್ಷಮಿಸಿ. ಆ ತುರ್ತಾಗಿ ಸಭೆಗೆ ನಾವೆಲ್ಲ ಸೇರಿದ್ದು.
ಸೈಡ್ ಕಾರ್ಯಕ್ರಮದಲ್ಲಿ ಸೋಲೂರು ಮಠದ ವಿಖ್ಯಾತಾನಂದ ಸ್ವಾಮೀಜಿ, ನಿಟ್ಟೂರು ಮಠದ ರೇಣುಕಾನಂದ ಸ್ವಾಮೀಜಿ, ಬಸವ ತತ್ವಪೀಠದ ಬಸವಾನಂದ ಸ್ವಾಮೀಜಿ, ಜಿಲ್ಲಾ ಶ್ರೀ ನಾರಾಯಣ ಗುರು ಸಮಿತಿ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ, ಕಾರ್ಯದರ್ಶಿ ಶ್ರೀನಿವಾಸ್, ಖಜಾಂಚಿ ಸುರೇಶ್, ಸಂಸ್ಥಾಪಕ ಅಧ್ಯಕ್ಷರಾದ ಶಾಂತಕುಮಾರ್, ಗೌರವಾಧ್ಯಕ್ಷರಾದ ಗುಣಶೇಖರ್, ಚಂದ್ರು, ಉಪಾಧ್ಯಕ್ಷರಾದ ಕುಮಾರ್, ಚಂದ್ರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.